ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಭಾನುವಾರ, ಸೊ 2 ದಿನ ಬ್ಲಾಗ್ ಮಾಡಿರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ ಅಂತ. ಈಗ ಹೊರಗಡೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್, ನಾಷ್ಟ ತೊಗೊಂಬರೋಣ ಅಂತ ಹೊರಗಡೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೊರಗಡೆ ಹೋಗಿ ನಾಷ್ಟ ತೊಗೊಂಬರೋಣ. ಮನೆಯಲ್ಲೇ ಇಡ್ಲಿ ಮಾಡಿದ್ದೀನಿ ಫ್ರೆಂಡ್ಸ್, ಆದರೆ ಹೊರಗಡೆ ಅಲ್ಲಿ ಚಟ್ನಿ ಚೆನ್ನಾಗಿರುತ್ತೆ. ಸೊ ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ಅಲ್ಲೇ ನಮ್ಮ ಮನೆಯವ್ರು ಕೂಡ ಇಡ್ಲಿ ತಿನ್ನಬೇಕು ಅಂತ ಅನಿಸುತ್ತೆ. ನನಗೂ ತುಂಬ ದಿವಸದಿಂದ ಅನ್ನಿಸ್ತಿದೆ ಅಲ್ಲಿ ಇಡ್ಲಿ ತಿನ್ನಬೇಕಂತ. ಸೊ ಬನ್ನಿ ಹೋಗಿ ಇಡ್ಲಿ ತೊಗೊಂಡು ಬರೋಣ. ಮ್ಯಾಕ್ಸಿ ಬಂದ ಫ್ರೆಂಡ್ಸ್. ಮ್ಯಾಕ್ಸಿ ಏನಮ್ಮ ಮಾತಾಡೋಲ್ಲ ಫ್ರೆಂಡ್ಸ್, ಅವನು ಮಾತಾಡೋಲ್ಲ. ನೆನ್ನೆ ಗಾಡಿ ಎಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೆ ಫ್ರೆಂಡ್ಸ್. ಇಲ್ಲೆಲ್ಲ ಸಿಮೆಂಟ್ ಹಾಕ್ಸೋದಿದೆ, ನೋಡೋಣ ಏನು ಮಾಡ್ತಾರೆ ಅಂತ. ಗಾಡಿ ಎಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಫ್ರೆಂಡ್ಸ್, ಇಲ್ಲಿ ಗಾಡಿ ಈಚೆ ಹಾಕ್ಬಿಟ್ಟು ಬಂದು ಒಳಗಡೆ ಮಾತಾಡ್ತಾ ಇದ್ವಿ ನಾವು. ಇಲ್ಲಿ ನೋಡಿ ಹೆಂಗೆ ಒಳಗಡೆ ಬಂದು ಕುತ್ಕೊಂಡ್ಬಿಟ್ಟವನೇ. ನಿದ್ದೆ ಬರ್ತಾ ಇದೆ, ಕುತ್ಕೊಂಡೇ ನಿದ್ದೆ ಮಾಡ್ತಾನೆ. ಮ್ಯಾಕ್ಸಿ ಏನಮ್ಮ, ಯಾಕೆ ಒಳಗಡೆ ಬಂದಿದ್ಯಾ? ಗಾಡಿ ನೋಡ್ಕೊಂತಿದ್ದಾನೆ. ಹಾಂ, ಅವ್ನು ಬಿಸ್ಕೆಟ್ ಹಾಕರೆ ತಿಂದೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಪಾರ್ಲೇಜಿ 1 kg ತರಿಸ್ಬಿಟ್ಟಿದ್ದೀವಿ. ಅದು ಬಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ, ಅದಕ್ಕೆ ಅವ್ನು ತಿಂತಾ ಇಲ್ಲ. ಇರಮ್ಮ, ಸಾಯಂಕಾಲಕ್ಕೆ ಚೀಚಿ ತಂದರೆ ನೋಡೋಣ ಆಯಿತಾ? ಮ್ಯಾಚಿ ಮನೆ ಇದು. ಪಚೋ ಅಲ್ಲೇ ಒಳ್ಳೆ ಮ್ಯಾಕ್ಸಿ ಫ್ರೆಂಡ್ಸ್, ಪಾಪ. ಸೊ ಫ್ರೆಂಡ್ಸ್, ಈಗ ನಮ್ಮ ಮನೆಯವರು ಮೊಟ್ಟೆ ಬ್ರೆಡ್ ಎಲ್ಲ ಆರ್ಡ್ರ್ ಹಾಕಿದ್ರು. ಸೊ ಬಂದಿದೆಯಂತೆ, ಮಲ್ಕೊಂಡೇ ಇದ್ದಾನೆ. ಸೊ ಫ್ರೆಂಡ್ಸ್, ಇಲ್ಲಿ ಮೊಟ್ಟೆ ಬಂದಿದೆ. ಹಾಗೆ ಇನ್ಸ್ಟಾಮಾರ್ಟಿಂದ ಬ್ರೆಡ್, ಪುದೀನ, ಸೋರೆಕಾಯಿ, ಕ್ಯಾರೆಟ್. ಈಗ ನಿಂಬೆಹಣ್ಣು ರೇಟ್ ಜಾಸ್ತಿ ಹೋಗಿದೆ ಫ್ರೆಂಡ್ಸ್, ಆದರೆ ನಿಂಬೆಹಣ್ಣು ಬೇಕೀಗ. ಸೊ ನಾನು ಬೇರೆ ಲೆಮನ್ ವಾಟ್ರ್ ಕುಡಿತಾ ಇರೋದ್ರಿಂದ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೌತೆಕಾಯಿ 2 ಪೌಚ್ ಇದೆ. ಇದು ಕೊತ್ತಂಬರಿ, ಕರಿಬೇವು. ಇದು ಫ್ರೀ ಫ್ರೆಂಡ್ಸ್, ಇದು ಫ್ರೀಯಾಗಿ ಬಂದಿರೋದು. ಈ ಬ್ರೆಡ್ಡು ಕೂಡ ಇದೆಯಲ್ಲ, ಇದು ಬ್ರೆಡ್ಡು ಆಫರಲ್ಲಿ 9 ರೂಪೀಸ್ ಬಂದಿದೆ ಫ್ರೆಂಡ್ಸ್. ಇದು 9 ರೂಪೀಸು. ಮತ್ತು ಇದೆಲ್ಲ 150 200 ಮೇಲೆ ಆರ್ಡ್ರ್ ಮಾಡಿದ್ರೆ ಏನಾದರೂ ಫ್ರೀಯಾಗಿ ಕೊಡ್ತಾರೆ. ಸೊ ಇದು ಫ್ರೀಯಾಗಿ ಬಂದಿದೆ. ಪೀನಟ್ ಮಸಾಲ ವಿತ್ ಕರಿ ಲೀವ್ಸ್ ಅಂತೆ. ನಾನು ಓಪನ್ ಮಾಡೋಕ್ಕೆ ತೋರಿಸ್ತೀನಿ. ಇದು MRP ಬಂದುಬಿಟ್ಟು 55 ರೂಪೀಸ್. ಸೊ ಫ್ರೆಂಡ್ಸ್, ಆಮೇಲೆ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಸೊ ಬೆಡ್ಶೀಟೆಲ್ಲ ಮಡ್ಚ್ಕೊಳ್ತಾ ಇದ್ದೆ. ಸೊ ನಮ್ಮ ಮನೆಯವ್ರು ಕೂಡ ಎದ್ದು ಅವರು ರೆಡಿ ಆಗೋದಕ್ಕೆ ಹೋಗಿದ್ರು. ಸೊ ಆಮೇಲೆ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೆ. ಸೊ ಮಧ್ಯಾಹ್ನ ಹಾಗೆ ಮನೆ ಒರೆಸ್ಕೊಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ, ಎಲ್ಲ ಮುಗಿದ್ಮೇಲೆ ಮನೆ ಒರೆಸ್ಕೊಳ್ತೀನಿ. ಹಾಗೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಬೀಟ್ರೂಟ್ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು, ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೆ. ಆಮೇಲೆ ನಾಷ್ಟಕ್ಕೆ ಬಂದುಬಿಟ್ಟು ನಮ್ಮ ಮನೆಯವರು ಸೆಟ್ ದೋಸೆ ತರಿಸಿದ್ರು. ಸೊ ಅದನ್ನೇ ನಾಷ್ಟ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ತಾನೇ ನಾಷ್ಟ ಮಾಡಿದ್ದಾಯಿತು. ಸೊ ಈಗ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಆಮೇಲೆ ಸೊಂಪಲ್ಲಿರೋ ನೀರೆಲ್ಲ ಖಾಲಿ ಮಾಡಬೇಕು. ಸೊ ಹಿಡ್ದು ಎಲ್ಲನೂ ಸೊಂಪಿಗೆ ಸುರಿಬೇಕು. ಮತ್ತು ಸೊ ಒಂದು 20 ನಿಮಿಷ ವಾಕಿಂಗ್ ಮಾಡಿಬಿಟ್ಟು ಆಮೇಲೆ ನೀರೆಲ್ಲ ಹಿಡಿದು ಸೊಂಪಿಗೆ ಸುರಿತೀನಿ. ಯಾಕಂದರೆ ಅದು ಖಾಲಿ ಆದ್ರೇ ಅವ್ರು ಬಂದು ಮತ್ತು ಸೊಂಪೆಲ್ಲ ಕ್ಲೀನ್ ಡ್ರಮ್ಮು ಮತ್ತು ಸೊಂಪೆಲ್ಲ ಕ್ಲೀನ್ ಮಾಡೋದಕ್ಕಾಗುತ್ತೆ. ಅದಕ್ಕೋಸ್ಕರ ಸೊ ಬನ್ನಿ ವಾಕಿಂಗ್ ಮಾಡಿಬಿಟ್ಟು ಆಮೇಲೆ ನೀರೆಲ್ಲ ಖಾಲಿ ಮಾಡಿಬಿಡೋಣ. ಇನ್ನೊಂದು 2 ಅವರ್ ಫ್ರೆಂಡ್ಸ್ ಅವ್ರು ಬರ್ತಾರೆ. ಅವರೇ ಟೈಮಲ್ಲಿ 11:30 ಆಗಿದೆ. ಸೊ 1 ಗಂಟೆ 2 ಗಂಟೆ ಅಷ್ಟರಲ್ಲಿ ಬರ್ತಾರೆ. ಸೊ ಫ್ರೆಂಡ್ಸ್, ಇವಾಗ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅದೇನು ಮುಗಿಯುತ್ತೋ ಇರೋ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ಬಂದು 5:30 ಆಗಿದೆ, 5:45 ಆಗಿದೆ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. 3 ಜನ ಹೋಗೋರೆ ಫ್ರೆಂಡ್ಸ್. ಡ್ರಮ್ಮೆಲ್ಲ ನೀರು ಎತ್ತಿ ಸುರಿತಾ ಇದ್ದಾರೆ. ಇಲ್ಲೆಲ್ಲ ನೀರು ಸುರಿತಾ ಇದೆ ನೋಡಿ. ಸ್ವಲ್ಪನೇ ಇದ್ದಿದ್ದೆಲ್ಲ ಕ್ಲಿಯರ್ ಮಾಡಿದ್ದೆ. ಅಲ್ಲಿ ಇಬ್ಬರು ಡ್ರಮ್ ಕ್ಲೀನ್ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಮನೆಯವರು ಸೀಟೆಲ್ಲ ಇದು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನೀರೆಲ್ಲ ಹಿಡ್ದಿದ್ದು ಸಾಕಾಯಿತು, ನೀರು ಖಾಲಿ ಆಯಿತು.
ಫ್ರೆಂಡ್ಸ್ ಇಲ್ಲಿ ಮೇಲೆಗಡೆ ಡ್ರಮ್ ಕ್ಲೀನ್ ಮಾಡ್ತಾ ಇದ್ದಾರಲ್ಲ ನೋಡ್ಬಿಟ್ಟು ಅವಾಗಿಂದ ಇಲ್ಲೇ ಇದ್ದಾನೆ. ಮ್ಯಾಕ್ಸಿ ಮ್ಯಾಕ್ಸಿ ಯಾರು ಮಮ್ಮಿಲೆ ಯಾರು? ಹೋಗು ಪಚ್ಚ ಹೋಗು. ಕ್ಲೀನಿಂಗ್ ನಡೀತಾ ಇದೆ. ಎಲ್ಲರೂ ಸೊಂಪು ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ಟೀ ಮಾಡಿದ್ದೆ ಫ್ರೆಂಡ್ಸ್. ಆಮೇಲೆ ಎಲ್ಲರೂ ಸೇರಿ ಟೀ ಮತ್ತು ಬಿಸ್ಕೆಟು ಹಾಗೆ ಬ್ರೆಡ್ ಇತ್ತಲ್ವ, ಸೊ ಎಲ್ಲ ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್ ಇಷ್ಟೊತ್ತಾಯಿತು ಅವರೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ. ಸೊ ಮೇಲೆಗಡೆ ಅದು ಕ್ಲೀನ್ ಮಾಡಿ ಆಲ್ರೆಡಿ 1 hour ಆಯಿತು. ಇಲ್ಲಿ ಬಂದ್ಬಿಟ್ಟು ಗೀಝರ್ ಕ್ಲೀನ್ ಮಾಡೋಕ್ಕೆ, ಅದು ಓಪನ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ರು. ಸೊ ಗೀಝರ್ ಕ್ಲೀನ್ ಮಾಡೋದಕ್ಕೆ ಆಗಿಲ್ಲ. ಸೊ ಈಗ ಮನೆಯೆಲ್ಲ ಒರೆಸ್ಕೊಬೇಕು ಫ್ರೆಂಡ್ಸ್. ರಾತ್ರಿ ಹೊತ್ತು ಮನೆ ಒರೆಸ್ಬಾರ್ದು ಗೊತ್ತು. ಸೊ ಈಗ ಹೊರಗಡೆ ನಮ್ಮದು ಮಣ್ಣಿರೋದ್ರಿಂದ ಈಚೆಗಡೆ, ಸೊ ಒಳಗಡೆ ಎಲ್ಲ ಓಡಾಡಿರ್ತಾರೆ. ಸೊ ಹೆಜ್ಜೆಗಳು ಹಾಗೆ ಬಿದ್ದಿದೆ. ಸೊ ಅದಕ್ಕೋಸ್ಕರ ಮನೆಗೆ ಒರೆಸ್ಬಿಡ್ತೀನಿ. ಈಗ ಸೊಂಪಲ್ಲಿ ನೀರು ಬೇರೆ ಖಾಲಿ ಆಗಿದೆ, ನೀರು ಬರೋದಿದೆ. ಇನ್ನೂ ನೀರು ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. 9 ಗಂಟೆ ಅಂತಂದಿದ್ದಾರೆ. ನೀರು ಬೇರೆ ಇಲ್ಲ, ಏನಕ್ಕೂ ಇಲ್ಲ. ಅಡುಗೆ ಏನು ಮಾಡೋದು ಗೊತ್ತಿಲ್ಲ, ಇನ್ನೂ ಅಡುಗೆ ಮಾಡಿಲ್ಲ. ಸೊ ಇತ್ತು ಒಂದು 12 ಗಂಟೆ ಆಗುತ್ತೆ ಅಂದ್ಕೊಳ್ಳಿ. ನೀರು ಬಂದಮೇಲೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ತಿಂದು ಮಲ್ಗೋಷ್ಟರಲ್ಲಿ. ಸೊ ನೋಡೋಣ ಏನಾಗುತ್ತೆ. ಬನ್ನಿ ಬೇಗ ಮನೆ ಒರೆಸ್ಕೊಳ್ಳೋಣ. ಆಮೇಲೆ ಮನೆಯೆಲ್ಲ ಒರೆಸ್ಕೊಂಡಿದ್ದಾದ್ಮೇಲೆ ಬೀಟ್ರೋಟ್ ಜ್ಯೂಸ್ ಮಾಡಿಕೊಂಡೆ ಫ್ರೆಂಡ್ಸ್. ಮತ್ತು ಸಾಯಂಕಾಲ ಸೊ ಬೀಟ್ರೋಟ್ ಜ್ಯೂಸ್ ಕುಡ್ಕೊಂಡು ಆಮೇಲೆ ನೀರು ಬಂದಿತ್ತು, ನೀರು ಖಾಲಿ ಆಗಿತ್ತು ಅಂದಲ್ಲ, ನಮ್ಮ ಮನೆಯವ್ರು ಹೊಡಿಸ್ತಾ ಇದ್ರು. ಆಮೇಲೆ ರಾತ್ರಿಗೆ ಬಂದುಬಿಟ್ಟು ಇದು ಬದನೆಕಾಯಿ ಗುಜ್ಜು ಮಾಡ್ಕೊಂಡಿದ್ದೆ 1 ಟೈಮ್ಗಲ್ವಾ ಅಂದ್ಬಿಟ್ಟು. ಹಾಗೆ ಆಮ್ಲೆಟ್ ಇತ್ತು, ಮೊಟ್ಟೆ ಇತ್ತಲ್ವ ಅಂದ್ಬಿಟ್ಟು ಆಮ್ಲೆಟ್ ಕೂಡ ಹಾಕ್ಕೊಂಡೆ. ನಮ್ಮ ಮನೆಯವರು ಸೊತ್ತಿಗೆ ಕಟ್ ಮಾಡ್ಕೊಂಬಂದು ಕೊಟ್ಟರು. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟೇ.